ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸರಿಯಾದ ಸಮಯಕ್ಕೆ ಬಂದು ಹೆಲ್ಪ್ ಮಾಡಿದೆ ಗೀತಾ. ಥ್ಯಾಂಕ್ ಯು ಸೋ ಮಚ್. ಕೈಲಾಶ್ ಅವರೇ, ನೀವಿಲ್ಲಿದ್ದೀರಾ? ಸರಿ, ಬನ್ನಿ ನಾವು ಊಟ ಮಾಡೋಣ. ನನಗೆ ಹಸಿವಿಲ್ಲ ಅಂದ್ರೆ ಏನ್ ಅರ್ಥ ರೀ? ಹಸಿವು, ಬಾಯಾರಿಕೆ ಮನುಷ್ಯ ಜೀವನದಲ್ಲಿ ಬೇಡ ಅಂದ್ರೂ ಇರುವಂತ ಗುಣಗಳು. ಹೌದಾ? ಮತ್ತೆ ಪ್ರೀತಿ, ಪ್ರೇಮ, ಅನುರಾಗ ಎಲ್ಲ ಒಂದು ಸಾರಿ ಬಂದ್ರೆ ಯಾವತ್ತೂ ಹೋಗದೆ ಇರೋ ಗುಣಗಳು. ಇದನ್ ಬಿಡಕ್ಕಾಗಲ್ಲ, ಮರೆಯಕ್ಕೂ ಆಗಲ್ಲ. ಅದೆಲ್ಲ ಯಾಕೆ ಬದಲಾಗುತ್ತೆ? ಏನು ಗೊತ್ತಾಗದೆ ಇರೋರ್ ತರ ನೋಡ್ತಿದ್ಯಾ? ಒಂದ್ ಕಾಲದಲ್ಲಿ ನಿನ್ ಕಣ್ಣಲ್ಲಿ ನನ್ ಮೇಲೆ ಪ್ರೀತಿ ಕಾಣಿಸ್ತಾ ಇತ್ತು. ನನ್ ಜೊತೆ ಹೆಚ್ಚು ಸಮಯ ಕಳಿಬೇಕು ಅನ್ನೋ ಹಂಬಲ ಕಾಣಿಸ್ತಾ ಇತ್ತು. ನನ್ನ ಮನ್ಸನ್ನ ಗೆಲ್ಬೇಕು ಅನ್ನೋ ಆಸೆ ಕಾಣಿಸ್ತಾ ಇತ್ತು. ಇವಾಗ ಅದೆಲ್ಲ ಕಾಣಿಸ್ತಾ ಇಲ್ಲ. ನಿನ್ ಹತ್ರ ಹೇಳ್ಕೊಂಡ್ರೆ ನಿನ್ ಕಣ್ಣಲ್ಲಿ ಭಯ ಕಾಣಿಸುತ್ತೆ. ನಿನ್ನ ಅಪ್ಕೊಳಕ್ ಬಂದಾಗ ನನ್ನಿಂದ ದೂರ ಹೋಗ್ಬೇಕನ್ನೋ ಭಾವನೆ ಕಾಣಿಸುತ್ತೆ. ಪ್ರೀತಿ ಬಗ್ಗೆ ಅಷ್ಟೆಲ್ಲಾ ಮಾತಾಡೋ ನೀನು ನಿನ್ನ ಗಂಡನ ಪ್ರೀತಿನೇ ಯಾಕೆ ದೂರ ಮಾಡ್ತಿದ್ಯಾ? ನನ್ನ ಹತ್ರ ಬರೋದೇ ದೊಡ್ಡ ಅಪರಾಧ ನೋಡ್ತಾರೆ. ಯಾಕೆ ಆಡ್ತಿದ್ಯಾ ರಾಧಿಕಾ? ಯಾಕೆ ಹೀಗ್ ಮಾಡ್ತಿದ್ಯಾ? ಮನಸ್ಸುಗಳು ದೂರ ಇದ್ರು ಮನುಷ್ಯರ ಜೊತೆಗಿರೋದ್ರಲ್ಲಿ ಅರ್ಥ ಏನಿದೆ ಹೇಳು? ಅದು ಹಾಗಲ್ಲ ರೀ. ಅದೇ ರಾಧಿಕಾ, ಈ ರೀತಿ ಜೊತೆಲಿರೋದ್ರಿಂದ ಪ್ರಯೋಜನ ಏನು, ಸಂತೋಷ ಏನು ಅಂತ ಕೇಳ್ತಿದ್ದೀನಿ. ನೀವ್ ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ ಅಂತ ನಂಗೆ ಗೊತ್ತಾಯ್ತು. ಕೋಪ ಏನಲ್ಲ, ನನ್ನಿಂದ ನಿಮ್ ಮನ್ಸಿಗೆ ಬೇಜಾರಾಗಿದೆ ಅಂತ ತಾನೇ ಹೀಗ್ ಮಾತಾಡ್ತಿರೋದು ಅಲ್ವಾ? ಆದ್ರೆ ಒಂದ್ ವಿಷಯನ ನೀವ್ ಅರ್ಥ ಮಾಡ್ಕೋಬೇಕು. ನೀವ್ ಹೇಳ್ದ ಹಾಗೆ ನಿಮ್ಮೇಲಿರೋ ಪ್ರೇಮ, ಅನುರಾಗ ಎಲ್ಲ ನಾನ್ ಸಾಯೋವರೆಗೂ ಇರತ್ತೆ. ನಾನು, ನನ್ ಜೀವನ, ನನ್ ಪ್ರೀತಿ ನಿಮ್ಗೆ ಸ್ವಂತ. ಕೆಲವು ಪರಿಸ್ಥಿತಿಗಳಿಂದ ನಿಮ್ಮನ್ನ ದೂರ ಇಟ್ಟು ನಿಮಗ್ ಬೇಜಾರ್ ಮಾಡ್ತಿದ್ದೀನಿ. ಸ್ವಲ್ಪ ದಿನ ಕಾಯಿರಿ. ಜೀವನ ಇಡೀ ನಾವಿಬ್ರು ಸಂತೋಷವಾಗಿರೋಣ. ಹಾಗಾದ್ರೆ ಆ ಪರಿಸ್ಥಿತಿ ಏನು ಅಂತ ಆದ್ರೂ ಹೇಳು. ಸ್ವಲ್ಪ ನನ್ನನ್ನು ಅರ್ಥ ಮಾಡ್ಕೊಳ್ಳಿರಿ. ನಾನು ನಿಂಗೆ ಅದೇ ಕೇಳ್ತಿರೋದು. ನನ್ನ ಅರ್ಥ ಮಾಡ್ಕೊ. ನನ್ ಯಾಕೆ ದೂರ ಮಾಡ್ತಿದ್ಯಾ? ಒಳಗೆ ಎಲ್ಲರೂ ಊಟಕ್ಕೆ ಕಾಯ್ತಾ ಇದ್ದಾರೆ. ನಾನು ಹೋಗಿ ಬಡಿಸ್ಬೇಕು. ನೀವು ಬೇಗ ಬಂದ್ಬಿಡಿ. ಪ್ಲೀಸ್ ಬೇಗ ಬಂದ್ಬಿಡಿ. ಹ್ಯಾಪಿ ಬರ್ತ್ಡೇ ರಾಧಿಕಾ. ಥ್ಯಾಂಕ್ ಯು ರೀ. ನಿನಗೋಸ್ಕರ ಅಂತ ಒಂದ್ ಸಣ್ಣ ಗಿಫ್ಟ್. ವಾವ್. ಗಿಫ್ಟ್ ಅಂದ್ರೆ ಕಾಸ್ಟ್ಲಿ ಇರೋದಲ್ಲ, ಮನಸ್ಸಿಗೆ ಇಷ್ಟ ಆಗಿರೋದು ಕೊಡ್ಬೇಕು ಅನ್ನೋದೇ ನನ್ನ ಆಸೆ. ನಿಂಗೆ ಗಾಜಿನ ಬಳೆ ಅಂದ್ರೆ ಇಷ್ಟ ಅಂತ ನನಗೆ ಗೊತ್ತು. ಅದಕ್ಕೆ ಅದನ್ನೇ ತಗೊಂಡ್ ಬಂದೆ. ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಸೋ ಮಚ್. ಮಾತಿನ ಇಟಿಯ ಬೀಸಿ, ಲಾಟಿನು ಕಣ್ಣಲ್ಲೇ ಊರಿಸಿ, ಬೇಟೆಗೆ ಬಂದಳು ರೂಪಸಿ, ಈಕೆಯ ಕೈಯಿಂದ ಉಳಿಸಿ, ಕೊಂಚವೇ ಸೋಲುವ ಚಂದ, ಕೊಂಚವೂ ಮೀರದ ಅಂದ, ಸಂಪಿಗೆ ತೀಡಿದ ಗಂಧ, ಮೇನಕ್ಕೆ ಹೆತ್ತಿರೋ ಕಂದ, ಒಲವಿನ ಅಲೆಗಳು ಎದೆಯ ಮೀಟಿ, ಹುಡುಗನ ಮನಸ್ಸೆ ಲೂಟಿ, ಶುರುವಾಗಿದೆ ಸಿಹಿ
ರಾಧಿಕಾ, ಗಂಡ ಹೆಂಡತಿ ಸಂಬಂಧ 7 ಜನ್ಮದ್ದು ಅಂತಾರೆ. ಸುಖ ದುಃಖ ಹಂಚ್ಕೊಂಡು ಗಂಡ ಹೆಂಡತಿ ಚಂದ್ರ ಆಕಾಶದ ತರ ಇರಬೇಕೇ ಹೊರತು ಸಮುದ್ರ ಆಕಾಶದ ತರ ಇರಬಾರ್ದು. ಇಬ್ರ ಮಧ್ಯೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಕೋಪ ಎಲ್ಲ ಒಂಥರ ಮೋಡದ ಹಾಗೆ, ಆದ್ರೆ ಅವು ಜಾಸ್ತಿ ಹೊತ್ತಿರಲ್ಲ. ಇವತ್ತಿನವರೆಗೂ ನಮ್ಮ ಮಧ್ಯೆ ಆಗಿರೋದನ್ನೆಲ್ಲ ಮರ್ತು ಬಿಡೋಣ. ಕೆಟ್ಟ ಕ್ಷಣಗಳನ್ನ ನಮ್ಮ ಮನಸ್ಸಿಂದ ತೆಗೆದು ಬಿಡೋಣ. ಏನಿದು? ಅಷ್ಟಕ್ಕೂ ನಾನು ಯಾಕೆ ಹೀಗೆ ನಡ್ಕೋತಿದ್ದೀನಿ? ಪ್ರಿಯಾ ಮೇಲೆ ಕತ್ತಿ ಇಟ್ಟವ್ರಿಗೆ ಹೊಡೆಯೋದು ಬಿಟ್ಬಿಡಿ ಅಂತ ಯಾಕೆ ಕೇಳ್ಕೊಂಡೆ? ಈಗ ಪ್ರಿಯಾ ಮೇಲೆ ಯಾಕೆ ಕೈ ಮಾಡಕ್ ಹೋದೆ? ಅಮರ್, ಏನಾಗಿದೆಯೋ ನಿನಗೆ? ಛೇ, ಹಲೋ ಬಾಸ್. ನಿನ್ ಚೇಂಜಿಗೆ ಕಾರಣ ಪ್ರೀತಿ ಬಾಸ್. ಏನು? ನಿನ್ ಜೀವನದಲ್ಲಿ ನಿನ್ ಪ್ರೀತಿನೇ ಸಿಗಲ್ಲ ಅನ್ಕೊಂಡಿದ್ದೆ, ಆದ್ರೆ ಯಾರು ಯಾವಾಗ ಎಲ್ಲಿ ಪ್ರೀತಿಲಿ ಬೀಳ್ತಾರಂತ ಯಾರಿಗೂ ಗೊತ್ತಿಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ ಬಾಸ್? ನೀನೇನ್ ಹೇಳ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ಪ್ರಿಯಾನ ನೀನ್ ಯಾಕೆ ಮದುವೆ ಮಾಡ್ಕೊಂಡೆ? ಕೋಪದಲ್ಲಿ ಮದುವೆ ಮಾಡ್ಕೊಂಡೆ. ಹೊಡಿಬೇಕು, ಬಡಿಬೇಕು, ಹಿಂಸೆ ಕೊಡ್ಬೇಕು ಅಂತ ತಾನೆ ತಾಳಿ ಕಟ್ಟೆ. ಆದ್ರೆ ಅವಳೇನ್ ಮಾಡಿದ್ಲು? ನೀನ್ ಬೈದಾಗ ಸಹಿಸ್ಕೊಂಡ್ಲು, ಅಳಿಸ್ದಾಗತ್ಲು. ಅವ್ರಪ್ಪ ಹೋದ್ಮೇಲೆ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಯಾಕಿರ್ಬೋದು ಬಾಸ್? ಯಾಕಂದ್ರೆ ಅವಳ ಪ್ರಾಣ, ಅವಳ ಜೀವನ ಎಲ್ಲ ನೀನೇ ಅನ್ಕೊಂಡಿದ್ದಾಳೆ. ಸರಿ, ನೀನೇನೋ ಕೋಪದಲ್ಲಿ ಮದ್ವೆ ಆದೆ, ಆದ್ರೆ ಪ್ರಿಯಾ ನೀನೇ ಅವಳ ಜೀವನ ಅಂತ ನಿನ್ ಕೈಯಲ್ಲೇ ತಾಳಿ ಕಟ್ಟಿಸ್ಕೊಂಡ್ಲು. ಆದ್ರೆ ನನ್ಗವಳ ಮೇಲೆ ಯಾವ ತರ ಪ್ರೀತಿನೂ ಇಲ್ಲ. ಪ್ರೀತಿ ಇಲ್ಲ ಅಂತ ಅಷ್ಟು ಈಸಿಯಾಗಿ ಹೇಳ್ಬೇಡಿ ಬಾಸ್. ಇದೇ, ಅದನ್ನ ನೀನ್ ಅರ್ಥ ಮಾಡ್ಕೋತಿಲ್ಲ ಅಷ್ಟೇ ಬಾಸ್. ಇವತ್ತ ರೌಡಿಗಳ ಹತ್ರ ಏನ್ ಮಾಡ್ದೆ? ಎದುರು ಬಂದ್ರೆ ಅವನ್ ಯಾರು ಅಂತ ಯೋಚನೆ ಮಾಡ್ದೆ ಮುಖಾಮುಖಿ ನೋಡ್ದಂಗ್ ಹೊಡಿಯೋ ನೀನು. ಜೀವನ ಪೂರ್ತಿ ಯಾವ ಚಿಂತೆನೂ ಮಾಡ್ದೆ ಇಲ್ಲೇ ಇದ್ದು ಆಸ್ತಿ ಅನುಭವಿಸ್ಬೇಕು ಅಂತ ಕನಸು ಕಾಣ್ತಾ ಇದ್ದೆ. ದುಡ್ಡಿಗೆ, ತಿಂಡಿಗೆ, ಬಟ್ಟೆಗೆ ಯಾವ್ದಕ್ಕೂ ಕೂಡ ತೊಂದರೆ ಆಗದೆ ಇರ್ಲಿ ಅಂತ ಆಸೆ ಪಟ್ಟೆ. ಆ ರಾಧಿಕಾಯಿಂದ ಎಲ್ಲ ನಾಶ ಆಯ್ತು. ನಿಜವಾಗ್ಲೂ ನಾವ್ ಈ ಮನೇಲಿ ಇರ್ಬೇಕಾ ಬೇಡವಾ ಅನ್ನೋ ಪರಿಸ್ಥಿತಿ ಬಂದಿದೆ. ಅಲ್ದೆ ನೆಟ್ಗಿರಿ ಅಂತ ನಮ್ ಮಗ್ಳ ಕೈಲೇ ನಮ್ಗೆ ಹೇಳಿಸ್ತಾಳಲ್ಲ ಅವಳು. ಹೇಗಿದ್ರು ಮಲ್ಲೇಶ್ವರಿ ಮದ್ವೆ ಆಗೇ ಹೋಯ್ತು. ಈಗ ನಿಮ್ ತಂಗಿ ನಮ್ಮನ್ ಮನೇಲಿ ಇರಿಸ್ಕೋತಾರಾ? ನಾವಿರ್ಲಿ ಇಲ್ದೆ ಹೋಗ್ಲಿ, ಆದ್ರೆ ನಮ್ಮನ್ನ ಈ ಸ್ಥಿತಿಗೆ ತಂದಿರೋ ರಾಧಿಕನ್ ಮಾತ್ರ ನಾನ್ ಸುಮ್ನೆ ಬಿಡಲ್ಲ. ಕೈಲಾಶ್ ನಮ್ಮ ಮಗಳನ್ನ ಮದ್ವೆ ಮಾಡ್ಕೋಬೇಕು ಅನ್ನೋ ಆಸೆ ಸಮಾಧಿ ಆದ್ರೂ ಸರಿ, ರಾಧಿಕಾನ ಈ ಮನೆಯಿಂದ ಆಚೆ ಹಾಕ್ಬೇಕು ಅನ್ನೋ ನಮ್ಮ ಉದ್ದೇಶ ಮಾತ್ರ ನೆರವೇರಲೇಬೇಕು. ನಾವು ಹೋಗೋ ಸಂದರ್ಭ ಬಂದ್ರೆ ಕೈಲಾಶ್ ಮತ್ತೆ ರಾಧಿಕಾನ ದೂರ ಮಾಡಿ ಶಾಶ್ವತವಾಗಿ ರಾಧಿಕನ ಈ ಮನೆಯಿಂದ ಆಚೆ ಕಳಿಸೇ ಹೋಗೋದು. ಆದ್ರೆ ಸಾರಿ ಸಾಹೇಬ್ರೆ, ನೀವ್ ಕೂಡ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ದೆ.
ಕೈಲಾಶ್ ಅವರೇ, ಸಾರಿ ರೀ, ನಾನು ಈ ಥರ ಹೇಳಲೇಬೇಕಾಯ್ತು. ನೀವು ಆಫೀಸ್ಗೆ ನನ್ನ ಮೇಲಿರೋ ಕೋಪಕ್ಕೆ ಹೋಗ್ತಿರೋದು ಅಂತ ಗೊತ್ತು. ಎಲ್ಲರೂ ಇರುವಾಗ ನೀವು ಹೀಗೆ ಹೋಗೋದು ಸರಿಯಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಂಡು ಬೇಗ ಆಫೀಸಿಗೆ ಬಂದ್ಬಿಡಿ ಪ್ಲೀಸ್. ನನ್ಗೆ ಆಶೀರ್ವಾದ ಮಾಡಿ. ಆಫೀಸಿಗೆ ಹೋಗಿ ಬರ್ತೀನಿ ದೊಡಮ್ಮ. ಸರಿ ಕಂದ, ಹುಷಾರಾಗಿ ಹೋಗು, ಬೇಗ ಬಂದ್ಬಿಡು. ಸಾಹೇಬ್ರೆ, ನೀವ್ ಬೇಗ ಬರ್ಬೇಕು. ಇವತ್ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಗ್ರ್ಯಾಂಡ್ ಆಗಿ ಮಾಡೋಣ. ಅಕ್ಕ, ಸಾರಿ ಯಾವತ್ ತಗೊಂಡೆ? ಪಾಪ, ಇವತ್ತು ಏನಾಗುತ್ತೆ ಅಂತ ಸರಿಯಾಗಿ ಗೊತ್ತಿಲ್ಲದೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾರಂತೆ. ಅವ್ರ ಕೆಲ್ಸ ಅವ್ರು ಮಾಡ್ಲಿ ಬಿಡ್ರಿ, ನಮ್ ಕೆಲ್ಸ ನಾವ್ ಮಾಡೋಣ. ಯಾಕೋ ಕೈಲಾಶ್ ರಾಧಿಕಾ ಮಧ್ಯೆ ಏನೋ ನಡೀತಿರೋ ಹಾಗಿದೆಯಲ್ಲ. ಇಬ್ರು ಮುಖ ಆ ಕಡೆ ಈ ಕಡೆ ಮಾಡ್ಕೊಂಡಿದ್ದಾರೆ. ರಾಧಿಕಾಗೆ ಕೈಲಾಶ್ ಅಂದ್ರೆ ಇಷ್ಟ ಅಂತ ಗೊತ್ತು, ಆದ್ರೆ ಕೈಲಾಶ್ ಹೆಂಡತಿ ಬರ್ತ್ಡೇ ದಿನ ಆಫೀಸ್ಗೆ ಹೋಗ್ತಿದ್ದಾನಂದ್ರೆ ಸಮಥಿಂಗ್ ಇಸ್ ರಾಂಗ್. ಏನೋ ಇದೆ. ಬರ್ತೀರಾ? ನಾವೆಲ್ಲ ರೆಡಿ ಮಾಡೋಣ ಬನ್ನಿ. ಬಂದ್ರ ಸಾಹೇಬ್ರೆ? ನಿಮ್ಗೋಸ್ಕರನೇ ವೇಟ್ ಮಾಡ್ತಿದ್ವಿ, ಬೇಗ ಬನ್ನಿ. ಗೆಸ್ಟ್ ಎಲ್ಲ ಕೂಡ ನಿಮ್ಮನ್ನೇ ಕೇಳ್ತಿದ್ದಾರೆ. ನೀವೇನು ಡ್ರೆಸ್ ಚೇಂಜ್ ಬೇರೆ ಮಾಡ್ಬೇಕು, ಬನ್ನಿ ಬೇಗ. ಅದಲ್ಲ ಪ್ರಿಯಾ ಸಾಹೇಬ್ರೆ, ಮೊದ್ಲು ನೀವ್ ಬನ್ನಿ ಸಾಹೇಬ್ರೆ. ಹಾಗಲ್ಲ ಪ್ರಿಯಾ, ನಾನ್ ಮಾತಾಡ್ತಿದ್ದೀನಲ್ಲ. ನಡೀರಿ. ಯಾರದು ರಾಧಿಕಾ? ಇವಾಗ ಬಂದಿದ್ದು ನಿನ್ ತಂಗಿ ಅಲ್ವಾ? ಅವ್ರನ್ ಯಾಕೆ ಅವಳು ಹಾಕ್ ಕರ್ಕೊಂಡು ಹೋದ್ಲು? ಹಾಯ್ ಕಣೋ. ಹೇ ಹಾಯ್ ಕಣೋ. ನಿನ್ ಬಗ್ಗೆನೇ ಮಾತಾಡ್ತಿದ್ದೆ, ನೀನೇ ಬಂದೆ. ಎಷ್ಟ್ ದಿನ ಆಯ್ತು ನಿಮ್ಮಿಬ್ರನ್ನ ನೋಡಿ. ತುಂಬಾ ಸಲ ಫೋನ್ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ಅದಕ್ಕೆ ಇವತ್ ಹೇಗಿದ್ರು ರಾಧಿಕಾ ಬರ್ಡೇ ಅಲ್ವಾ, ಇಬ್ರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಡೈರೆಕ್ಟ್ ಆಗಿ ಬಂದೆ. ಅಷ್ಟೇ ಅಲ್ಲ ಕಣೋ, ನಿಮ್ಮಿಬ್ರಿಗೂ ಸರ್ಪ್ರೈಸ್ ಗಿಫ್ಟ್ ಕೂಡ ತಂದಿದ್ದೀನಿ. ಲೋ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬಾ ನನ್ ಜೊತೆ. ಇರೋ, ಆಮೇಲೆ ಹೋಗೋಣ. ನಿಮ್ಮಿಬ್ರು ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದ್ಯೋ. ನೀವಿಬ್ರು ನಿಜವಾಗ್ಲೂ ಮೇಡ್ ಫಾರ್ ಈಚ್ ಅದರ್. ರಾಜೇಶ್, ನಾನು ಹೇಳೋದು ಸ್ವಲ್ಪ ಕೇಳ್ತೀಯಾ? ರಾಧಿಕಾ, ರಾಧಿಕಾ, ದೊಡ್ಡತ್ತೆ. ಏನಮ್ಮ? ಯಾರಿವ್ರು? ದೊಡ್ಡತ್ತೆ, ಇವರು ನನ್ನ ಕಾಲೇಜ್ ಮೇಟ್. ನಮಸ್ತೆ ಅಮ್ಮ. ನಮಸ್ಕಾರ. ಬೇಗ ಬಾಮ್ಮ, ಎಲ್ರು ಕಾಯ್ತಾ ಇದ್ದಾರೆ. 2 ನಿಮಿಷ ದೊಡ್ಡತ್ತೆ, ಬಂದ್ಬಿಡ್ತೀನಿ. ಸರಿ, ಬೇಗ ಬಾ. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ರಾಧಿಕಾ. ಥ್ಯಾಂಕ್ ಯು. ತಗೋ ಗಿಫ್ಟ್. ಅಕ್ಕ, ಏನಕ್ಕ ಇನ್ನೂ ಇಲ್ಲೇ ಇದ್ಯಾ? ಪತಿರಾಯ್ರೆ, ನೀವ್ ಕೇಕ್ ಎಲ್ಲಿದೆ ಕೇಳಿದ್ರಾ? ಕೇಳ್ದೆ, ಬರ್ತಿದ್ಯಂತೆ. ಹೌದು, ಇವ್ರು ಯಾರು? ನನ್ನ ಫ್ರೆಂಡ್ ರಾಜೇಶ್. ಓ, ನೀವೇನ ಆಗ್ಲೇ ಫೋನ್ ಮಾಡಿದ್ದು? ಹೌದು. ಸರಿ ಅಕ್ಕ, ಬೇಗ ಬಾ, ನೀನ್ ರೆಡಿ ಆಗ್ಬೇಕು. ಆ ಗಿಫ್ಟ್ ಇಲ್ಲಿ ಕೊಡು, ನಾನು ಎತ್ತಿಡ್ತೀನಿ.
ತಂದಿರೋ ಗಿಫ್ಟ್ ಬಗ್ಗೆ ಆಗ್ಲೇ ನೋಡಿದ್ರೆ ಗಾಬರಿಯಾಗಿ ಕೇಳಿದ್ರಿ. ಈಗ ನೋಡಿದ್ರೆ ಅಕ್ಕನ್ ಪರ್ಮಿಷನ್ ಇಲ್ದೆ ಗಿಫ್ಟ್ ನೋಡ್ತಿದ್ದೀರಾ. ಹಾಗ್ ಮಾಡೋದ್ ತಪ್ಪು ಅಂತ ಹೇಳಿದ್ ನೀವೇ. ಯಾಕೆ ಹಂಗ್ ಮಾಡ್ತಿದ್ದೀರೋ ನಂಗಂತೂ ಗೊತ್ತಾಗ್ತಿಲ್ಲ. ಅಷ್ಟಕ್ಕೂ ಗಿಫ್ಟ್ ಬಗ್ಗೆ ಯಾಕೆ ಟೆನ್ಷನ್ ನಿಮ್ಗೆ? ಇವಾಗ ಅಕ್ಕ ಕೂಡ ಇದೇ ಗಿಫ್ಟ್ ಬಗ್ಗೆ ಯಾಕೆ ಕೇಳಿದ್ಲು? ಟೆನ್ಷನ್ ಗಿನ್ಷನ್ ಏನಿಲ್ಲ ಪ್ರಿಯಾ. ಇವಾಗ ಬಂದಿದ್ದವನು ಇದು ತುಂಬಾ ಸ್ಪೆಷಲ್ ಗಿಫ್ಟು, ನೋಡಿದ್ರೆ ಶಾಕ್ ಆಗೋಗ್ತೀರಾ ಅಂತ ಹೇಳ್ದ. ನನ್ ಹಾಗೆ ಫೋನಲ್ಲಿ ಮಾತಾಡ್ಕೊಂಡ್ ಮೇಲ್ ಬಂದಾಗ ಆ ಗಿಫ್ಟ್ ಕಾಣಿಸ್ತು. ತಪ್ಪು ಅಂತ ಗೊತ್ತಿದ್ರು ಏನಿರ್ಬೋದು ಅಂತ ತಿಳ್ಕೊಳಕ್ಕೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ದೆ ತೆಗೆದು ನೋಡ್ದೆ ಅಷ್ಟೇ. ರಾಧಿಕಾ ಅವರು ಕೂಡ ಬಹುಶಃ ಅದಕ್ಕೆ ಕೇಳಿರ್ತಾರೆ. ಏನಿತ್ತು ಅದರಲ್ಲಿ? 2000 ರೂಪೀಸ್ ನೋಟ್ ಇತ್ತು. ಅದೆಂತ ಸರ್ಪ್ರೈಸ್ ಗಿಫ್ಟ್? ನೋಡಿಲಿ, ನಾನು ಅದೇ ಅನ್ಕೊಂಡೆ. ಹ್ಯಾಪಿ ಬರ್ತ್ಡೇ ಟು ಯು. ರಾಧಿಕಾ, ಕೈಲಾಶ್ ಹೆಂಡತಿ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾನೆ. ಮತ್ತೆ ರಾಧಿಕಾನೇ ಡಿವೋರ್ಸ್ ನೋಟಿಸ್ ಕಳಿಸಿದಾಳೆ ಅಂತ ಗೊತ್ತಾದ್ರೆ ನನ್ನ ಮಗ ತಡ್ಕೊಳ್ಳೋದಿಲ್ಲ. ಕೋಪದಲ್ಲವನು ಶಾಶ್ವತವಾಗಿ ಹೆಂಡತಿನ ದೂರ ಮಾಡ್ಬಿಡ್ತಾನೆ. ಆದ್ರೆ ಸಂಸಾರನೇ ಮಾಡ್ದೆ ಕೈಲಾಶ್ನ ರಾಧಿಕಾ ಯಾಕೆ ದೂರ ಇಟ್ಟಿದ್ದಾಳೆ? ಈ ನೋಟಿಸ್ನ ಯಾಕೆ ಕಳ್ಸಿದ್ಲು? ಮೊದ್ಲು ಅದನ್ನ ತಿಳ್ಕೋಬೇಕು. ಇವ್ರ ಸಂಸಾರನ ನಾನ್ ಸರಿ ಮಾಡ್ಬೇಕು. ಇವ್ರ ಸಂಸಾರ ಚೆನ್ನಾಗಿಲ್ಲ ಅಂತ ಗೊತ್ತಾದ್ರೆ ಶಕುಂತಲಾ ತುಂಬಾ ನೊಂದ್ಕೋತಾಳೆ. ಏನಾದ್ರೂ ಮಾಡ್ಲೇಬೇಕು. ನಮಸ್ಕಾರ ಅಮ್ಮ, ಬನ್ನಿ. ನಾನ್ ಯಾರು ಅಂತ ಗೊತ್ತಾ? ಗೊತ್ತಮ್ಮ, ರಾಧಿಕಾ ಹೇಳಿದ್ಲು. ಓ, ಈ ವಯಸ್ಸಿಗೆ ಆ ದೇವರು ನಿನ್ ಗಂಡನ್ನ ಕಿತ್ಕೊಂಡು ತುಂಬಾ ಅನ್ಯಾಯ ಮಾಡ್ಬಿಟ್ಟ. ನೀವು ಕೂತ್ಕೊಳ್ಳಿ ಅಮ್ಮ, ನಾನು ಹೋಗಿ ಕುಡಿಯೋಕ್ ನೀರ್ ತಗೊಂಡ್ ಬರ್ತೀನಿ. ನಿಂತ್ಕೋ. ನೀನ್
ನೀನ್ ಕೊಡೋ ನೀರಲ್ಲಿ ನನ್ನ ಮನಸ್ಸು ತಣ್ಣಗಾಗಲ್ಲ. ಒಂದು ಕಡೆ ಪ್ರೀತಿ, ಇನ್ನೊಂದು ಕಡೆ ನೋವು, ಮತ್ತೊಂದು ಕಡೆ ಅನುಮಾನ. ನನ್ನ ಮನಸ್ಸಲ್ಲಿ ವಿಚಿತ್ರವಾಗಿ ತಾಂಡವ ಆಡ್ತಾ ಇದೆ. ಇವಾಗ ನೀನ್ ಕೊಡೋ ಉತ್ತರ ಇದೆಲ್ಲದನ್ನು ದೂರ ಮಾಡುತ್ತೆ. ಅದೇನ್ ಕೇಳಿ ಅಮ್ಮ, ಹೇಳ್ತೀನಿ. ನಿನಗಿರೋದು 2 ಹೆಣ್ಮಕ್ಳೇ. ನಿನ್ನ ಅಳಿಯಂದ್ರು ನಿನ್ನ ಗಂಡ ಮಕ್ಕಳ ತರ ಅಲ್ವಾ? ಹೌದಮ್ಮ. ನಮ್ಮ ಅದೃಷ್ಟಕ್ಕೆ 2 ಅಳಿಯಂದ್ರು ಮನೆ ಮಗನ್ ತರ ಇದ್ದು ಎಲ್ಲ ಜವಾಬ್ದಾರಿ ತಗೊಂಡಿದ್ದಾರೆ. ಆದ್ರೆ ನಿನ್ನ ದೊಡ್ಡ ಮಗಳು ರಾಧಿಕಾ ಸಂಸಾರನ ಸರಿಯಾಗಿ ನಡೆಸದೆ ನಿನ್ನ ಸಂತೋಷನ ಶಾಶ್ವತವಾಗಿ ಕಿತ್ಕೋತಿದ್ದಾಳೆ. ರಾಧಿಕಾ ಏನ್ ಮಾಡಿದ್ಲಮ್ಮ? ಮದ್ವೆ ಆಗಿ ಇಷ್ಟು ದಿನ ಆಯ್ತು. ರಾಧಿಕಾ ಇನ್ನೂ ಯಾಕೆ ಗರ್ಭಿಣಿ ಆಗಿಲ್ಲ ಅಂತ ತಿಳ್ಕೊಂಡಿದ್ಯಾ? ಗಂಡ ಹೆಂಡತಿ ಇಬ್ರು ಸ್ವಲ್ಪ ದಿನ ಮಕ್ಳು ಬೇಡ ಅಂತ ತೀರ್ಮಾನ ಮಾಡಿರ್ಬೋದು, ಅದಕ್ಕೆ ಕೇಳಲಿಲ್ಲ. ಸರಿ ಹೋಗ್ಲಿ. ನಿನ್ನ ಮಗಳು ಸರಿಯಾಗಿ ಸಂಸಾರ ಮಾಡ್ತಿದ್ದಾಳೋ ಇಲ್ವೋ, ಗಂಡನ್ನ ಸರಿಯಾಗಿ ನೋಡ್ಕೋತಿದ್ದಾಳೋ ಇಲ್ವೋ ಅಂತ ಅಳಿಯಂದ್ರನ್ನ ಕೇಳಿದ್ಯಾ? ಅಂತ ಅನುಮಾನ ನನ್ಗೆ ಯಾವತ್ತೂ ಬಂದಿಲ್ಲ ಅಮ್ಮ. ಇಬ್ರು ಖುಷಿಯಾಗೇ ಇರ್ತಾರೆ. ಯಾವತ್ತು ಅತ್ತೆ ಮನೆ ಬಗ್ಗೆ ಆಗ್ಲಿ, ನನಗ್ ಕಷ್ಟ ಆಗ್ತಿದೆ ಅಂತ ಆಗ್ಲಿ ನನ್ ಮಗಳೂನು ಯಾವತ್ತೂ ನನ್ನ ಹತ್ರ ಹೇಳಿಲ್ಲ. ಕೇಳ್ದಾಗೆಲ್ಲ ನಾನ್ ತುಂಬಾ ಸಂತೋಷವಾಗಿದ್ದೀನಿ ಅಂತ ಹೇಳ್ತಾ ಇದ್ಲು. ಆದ್ರೆ ಯಾಕಮ್ಮ ಹೀಗೆಲ್ಲ ಕೇಳ್ತಾ ಇದ್ದೀರಾ? ರಾಧಿಕಾಗೆ ಈ ಸಂಬಂಧ ಇಷ್ಟ ಇದೆಯೋ ಇಲ್ವೋ ಅಂತ ತಿಳ್ಕೊಂಡೇ ಮದ್ವೆ ಮಾಡಿದ? ಏನಮ್ಮ ಇದು? ನನ್ನ ಗಂಡ ಕೈಲಾಶ್ ಜೊತೆ ನನಗ್ ಜೀವನ ಮಾಡಕ್ ಇಷ್ಟ ಇಲ್ಲ, ಅವನಿಂದ ನನಗೆ ಶಾಶ್ವತವಾಗಿ ಮುಕ್ತಿಯನ್ನ ಕೊಡ್ಸಿ ಅಂತ ನಿನ್ನ ಮಗಳು ರಾಧಿಕಾ ಸ್ವತಃ ಕೈಲಾಶ ಕಳ್ಸಿರೋ ಡಿವೋರ್ಸ್ ನೋಟಿಸ್. ಏನು, ರಾಧಿಕಾ ಅಳಿಯಂದ್ರಿಗೆ ಡಿವೋರ್ಸ್ ಕೊಡ್ತಾ ಇದ್ದಾಳ? ನಾನು ಅದನ್ನೇ ಕೇಳ್ತಿದ್ದೀನಿ. ತಪ್ಪು ಯಾರದ್ದು? ಯಾರ್ದು ಅಂತ? ತಪ್ಪು ನಿಂದ ಇಲ್ಲ ರಾಧಿಕಾ ನಡವಳಿಕೆದ? ನನಗೆ ಉತ್ತರ ಬೇಕು. ಇಲ್ಲಮ್ಮ, ಎಲ್ಲ ಏನೋ ತಪ್ಪಾಗಿದೆ. ನಾನ್ ರಾಧಿಕಾ ಹತ್ರ ಮಾತಾಡ್ತೀನಿ. ನನ್ನನ್ನ ಅಮ್ಮ ಅಂತ ಕರೆದಿದ್ಯಾ, ಅದಕ್ಕೆ ಹೇಳ್ತಿದ್ದೀನಿ. ಏನೇ ಇದ್ರೂ ನನ್ನ ಹತ್ರ ಏನು ಮುಚ್ಚಿಡಬಾರ್ದು. ನಿನ್ನ ಮಗಳು ಕೈಲಾಶ್ ಜೊತೆ ಸಂತೋಷವಾಗಿರೋ ತರ ನಾನ್ ನೋಡ್ಕೋತೀನಿ. ಇಲ್ಲ ಅಂದ್ರೆ ನಿನ್ನ ಅಳಿಯನ್ಗೆ ಬೇರೆ ಸಂಬಂಧ ನೋಡಿ ಮದುವೆ ಮಾಡ್ತೀನಿ. ಅಮ್ಮ, ಹಾಗೆಲ್ಲ ಹೇಳ್ಬೇಡಿ ಅಮ್ಮ. ರಾಧಿಕಾ ಯಾಕೆ ಈ ರೀತಿ ಮಾಡಿದ್ಲು ಅಂತ ತಿಳ್ಕೊಂಡು ನಾನ್ ಬುದ್ಧಿ ಹೇಳ್ತೀನಿ. ಅವಳು ಮಾಡಿರೋ ತಪ್ಪನ ನಾನ್ ಸರಿ ಮಾಡ್ತೀನಿ. ನೀವು ಅಲ್ಲಿವರೆಗೂ ಯಾವ ನಿರ್ಧಾರನೂ ತಗೋಬೇಡಿ ಅಮ್ಮ. ಸರಿ, ನಿನಗೊಂದು ಅವಕಾಶ ಕೊಡ್ತೀನಿ. ಅವಳಿಗೆ ಈಗ ಮಕ್ಕಳು ಬೇಕೋ ಬೇಡವೋ ಅನ್ನೋದನ್ನ ತಿಳ್ಕೊ. ಈ ಡಿವೋರ್ಸ್ ನೋಟಿಸ್ ಯಾಕೆ ಕಳ್ಸಿದ್ಲು ಅಂತ ತಿಳ್ಕೊಂಡು ನನಗೆ ನೀನೇ ಹೇಳ್ಬೇಕು. ಸಾಕಾ? ಇಷ್ಟೇನಾ? ಇದೆಲ್ಲ ಸಾಕಾಗುತ್ತೋ? ಪತಿರಾಯ್ರೆ, ಇನ್ನೊಂದ್ ಸ್ವಲ್ಪ ತಗೊಂಡ್ ಬನ್ನಿ. ಅಮರ್, ನೀನ್ ತಿನ್ನಿಸ್ತಿದ್ರೆ ಹಸವೇ ಹೋಗ್ತಿಲ್ಲ, ಹೊಟ್ಟೆನೂ ತುಂಬ್ತಿಲ್ಲ.
ಹೋಗಿ ತಗೊಂಡ್ ಬರ್ತೀನಿ. ಹೋಗಿ ಕಲ್ಸಿ ತಗೊಂಡ್ ಬರ್ತೀನಿ. ಇವಾಗ ಮಾಡ್ತೀನಿ ಅವ್ರಿಗೆಲ್ಲ. ಒಂದು ತುತ್ತು ಬಾಯಲ್ಲಿಡಕ್ಕಾಗ್ದೆ, ಖಾರ ತಡ್ಕೊಳಕ್ಕಾಗ್ದೆ ಎಲ್ಲ ಓಡ್ ಹೋಗ್ಬಿಡ್ಬೇಕು. ಇನ್ಯಾವತ್ತೂ ಇನ್ನೊಂದ್ಸಲ ನಂಗೆ ತಿನ್ಸು ಅಂತ ಕೇಳಬಾರ್ದು. ಇವಾಗಿದೆ ಅವ್ರಿಗೆ. ಹಾ, ಇವಾಗ ಯಾರಿಗೆ ತಿನ್ನಿಸ್ಲಿ? ಪತಿರೇರಿ ಮೊದ್ಲು ನಂಗೆ ತಿನ್ಸಿ ಪ್ಲೀಸ್ 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 ಪ್ಲೀಸ್. ಆನು. ಅಜ್ಜಿ ತಿನ್ನು. ಚಿಕ್ಕಮ್ಮ. ಆಹಾ, ಉಪ್ಪಿನಕಾಯಿ ಎಷ್ಟು ಸೂಪರ್ ಆಗಿದ್ಯೋ. ತುಪ್ಪ ಹಾಕ್ತಾ ಇದ್ರು ಏನ್ ರುಚಿಯಾಗಿದೆ ಪತಿರಾಯ್ರೆ. ಅದಕ್ಕೆ ಉಪ್ಪಿನಕಾಯಿ ಮಾಡ್ಸಿಟ್ಟಿರೋದು. ಈ ಉಪ್ಪಿನಕಾಯಿ ಮುಂದೆ ಬೇರೆ ಏನ್ ರುಚಿನೂ ಇರಲ್ಲ. ಅಲ್ದೆ ಅಮರ್ ಕೈಯಿಂದ ಕಲ್ಸಿರೋದಲ್ವಾ, ಅದಕ್ಕೆ ಇನ್ನೂ ರುಚಿ ಜಾಸ್ತಿ ಆಗೋಗಿದೆ. ಮುಚ್ಚಿ ಬಾಯಿ. ಏನ್ ಸುಳ್ಳು ಹೇಳ್ತೀರಾ? ನೀವೇನು ಸ್ಯಾಡಿಸ್ಟ್ ತರ ಆಡ್ತಿದ್ದೀರಾ? ನಿಮ್ಗೆ ಯಾರಿಗೂ ಖಾರ ಆಗ್ತಿಲ್ವಾ? ಇಲ್ಲ, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಚೆನ್ನಾಗಿದೆ. ಇವಾಗ ಮೊಸರನ್ನ ಬೇಕು. ಇವಾಗ ತಾನೆ ಇಷ್ಟೊಂದು ಕಲ್ಸ್ಕೊಂಡ್ ಬಂದೆ, ಇನ್ನೂ ಬೇಕಾ? ಸಾಕಾಗಿಲ್ಲ ಪತಿರಾಯ್ರೆ. ಅಲ್ಲ, ನಿನ್ ಪ್ರಾಬ್ಲಮ್ ಏನು ಅಂತ? ಗಂಡನ್ ದುಃಖ ನೋಡಕ್ಕಾಗಲ್ಲ ಅಂತ್ಯ, ಡಿವೋರ್ಸ್ ಕೊಡ್ತೀನಿ ಅಂತ್ಯ. ಅವನ್ ಜೊತೆ ಸಂಸಾರ ಮಾಡಲ್ಲ ಅಂತ್ಯ, ಮತ್ ಹೀಗೆ ಮಾತಾಡ್ತೀಯ? ಸರಿ, ಇದಕ್ಕಾದ್ರೂ ಉತ್ತರ ಹೇಳು. ನೀನ್ ಯಾಕೆ ನನ್ ಮಗನ್ ಜೊತೆ ಸಂಸಾರ ಮಾಡ್ತಿಲ್ಲ? ಕಾರಣ ಕೇಳಿದ್ರೆ ಯಾಕೆ ಹಾಗೆ ನೋಡ್ತಿದ್ಯಾ? ಹೇಳು. ನೀವು ಕೇಳಿರೋ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ತೀನಿ. ಆದ್ರೆ ಇವಾಗಲ್ಲ. ಕೈಲಾಶ್ ಅವ್ರು ಬರೋ ಟೈಮ್ ಆಯ್ತು ದೊಡ್ಡತ್ತೆ. ಬರ್ಲಿ ಬಿಡು. ಇವತ್ತಲ್ಲ ನಾಳೆ ನನ್ನ ಮಗನ್ಗೆ ಎಲ್ಲ ವಿಷಯ ಗೊತ್ತಾಗ್ಬೇಕು. ಅದು ಇವತ್ತೇ ಗೊತ್ತಾಗ್ಲಿ. ದೊಡ್ಡತ್ತೆ, ನಿಮ್ ಕೈ ಮುಗಿತೀನಿ ದೊಡ್ಡತ್ತೆ. ನಾನು ಯಾವತ್ತೂ ನನ್ ಗಂಡನ್ನ ಬಿಡ್ಬೇಕು ಅಂತ ಅನ್ಕೊಂಡಿಲ್ಲ. ಕನ್ಸಲ್ಲೂ ನಾನು ಹಾಗೆ ಯೋಚನೆ ಮಾಡಿಲ್ಲ. ನನ್ ಗಂಡ ಅಂದ್ರೆ ನನಗ್ ಪಂಚ ಪ್ರಾಣ. ಏನೂ ಇಲ್ಲ ಕೈಲಾಶ್. ಅದೇ ಧೂಳು ಉದುರ್ತಾ ಇದ್ದೆ. ಏನ್ರಿ, ತುಂಬಾ ಕೆಲ್ಸ ಇದೆ. ನೀನ್ ಹೀಗೆಲ್ಲ ಹೇಳಲ್ಲ. ಅಬ್ಬಾ, ಬೇಕು ಅಂತ ಗೋರಂಟಿ ಹಾಕೊಂಡ್ ನಂಗೆ ಕಾಟ ಕೊಡ್ತಿದ್ದಾಳೆ. ಏಯ್, ಮೊದ್ಲು ಹೋಗಿಲ್ಲಿಂದ. ಯಾಕೆ? ನೀನ್ ಹಾಕೊಂಡಿರೋ ಗೋರಂಟಿ ನನ್ ಟೀ ಶರ್ಟ್ಗೆ ಬೆಡ್ ಶೀಟ್ಗೆಲ್ಲ ಅಂಟ್ಕೊಳ್ಳುತ್ತೆ. ನೀನ್ ಹೋಗಿ ಕೆಳಗಡೆ ಮಲ್ಕೋ. ಇಲ್ಲ ಇಲ್ಲ, ನಾನ್ ಕೆಳಗ್ ಮಲ್ಕೊಳಲ್ಲ. ಅದು ನಿಮ್ ಮೇಲ್ ಕಾಲ್ ಹಾಕೊಂಡ್ ಮಲ್ಕೊಂಡ್ರೇನೆ ನಂಗ್ ನಿದ್ದೆ ಬರೋದು. ಅಬ್ಬಾ ಸಾಕು, ನೀನ್ ಹೋಗಿ ಕೆಳಗಡೆ ಮಲ್ಕೋ. ನನ್ ಕೈಲ್ ಆಗಲ್ಲ ಪತಿರಾಯ್ರೆ, ನಾನ್ ಹೋಗಲ್ಲ.
ಏನ್ ಪತಿರಾಯ್ರೆ, ನೀವ್ ಕೆಳಗಡೆ ಮಲ್ಕೋತೀರಾ? ಪರವಾಗಿಲ್ಲ ಪತಿರಾಯ್ರೆ, ನೀವ್ ಮೇಲೆ ಮಲ್ಕೊಳ್ಳಿ, ನಾನೇನ್ ಅನ್ಕೊಳ್ಳಲ್ಲ. ಹಾ ಇದ್ ನನ್ಗೋಸ್ಕರ ಅಲ್ಲ, ನಿನಗೋಸ್ಕರ. ನಂಗೋಸ್ಕರನಾ? ನಾನ್ ಬರಲ್ಲ. ಹಾ ಬಂದ್ ಮಲ್ಕೋ. ನಾನ್ ಬರಲ್ಲ ಪತಿರಾಯ್ರೆ. ಓಹೋ ನಾನ್ ಬರಲ್ಲ. ಬಾ. ನಾನ್ ಬರಲ್ಲ ಪತಿರಾಯ್ರೆ, ನಾನ್ ಇಲ್ಲೇ ಮಲ್ಕೋತೀನಿ. ಪತಿರಾಯ್ರೆ, 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 ಮಲ್ಕೋ. ಪತಿರಾಯ್ರೆ, ಪತಿರಾಯ್ರೆ, ಇದು ಅನ್ಯಾಯ, ಅನ್ಯಾಯ. ನಿಮ್ ಗಂಡಸ್ರ ಪೌರುಷ ನಾಶ ಆಗ್ಬೇಕು. ಬಾಯಿ ಮುಚ್ಕೊಂಡ್ ಮಲ್ಕೋ. ಪತಿರಾಯ್ರೆ, ಪತಿರಾಯ್ರೆ. ಏನು? ಪತಿರಾಯ್ರೆ, ಇಲ್ಲಿ ಬೆನ್ನ ಹತ್ರ ನವೆ ಆಗ್ತಿದೆ ಪತಿರಾಯ್ರೆ. ಸ್ವಲ್ಪ ಕೆರಿತೀರಾ ಪ್ಲೀಸ್? ನನ್ ಕೈಯಲ್ಲಿ ಗೋರಂಟಿ ಇದೆಯಲ್ಲ. ಪತಿರಾಯ್ರೆ ಪ್ಲೀಸ್ ಪತಿರಾಯ್ರೆ. ನೀನ್ ಹೀಗ್ ಹೇಳಿದ್ರೆ ಕೇಳಲ್ಲ. ಎಲ್ಲಿ? ಇಲ್ಲಿ 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 ಇಲ್ಲಿ. ಕಚುಕುಳಿ ಆಗ್ತಿದ್ದೀರಿ ಪತಿರಾಯ್ರೆ, ಪತಿರಾಯ್ರೆ. ಇಲ್ಲಿ ಬೆನ್ಮೇಲೆ. ಇಲ್ಲೇನಾ? ಸಾಕಾ? ಹಲೋ, ಲಾಯರ್ ಶ್ರೀನಿವಾಸ್ ಮೂರ್ತಿನ ಮಾತಾಡ್ತಿರೋದು? ಹೌದು ನಾನೇ, ಹೇಳಿ. ಸಂಸಾರ ಹಾಳ್ ಮಾಡೋದ್ ನೀವೇನಾ? ಎಕ್ಸ್ಕ್ಯೂಸ್ ಮಿ ಮೇಡಮ್, ಏನ್ ಮಾತಾಡ್ತಾ ಇದ್ದೀರಾ? ಅದೇ ಲಾಯರಪ್ಪ, ಗಂಡ ಹೆಂಡತಿನ ದೂರ ಮಾಡಕ್ಕೆ ನೀವೊಂದ್ ಪತ್ರ ಕಳಿಸ್ತಿರಲ್ಲ, ಅದೇ ಡಿವೋರ್ಸ್ ನೋಟಿಸ್ ಅಂತಾರಲ್ಲ, ಅವರನ್ನ ದೂರ ಮಾಡೋದಿಕ್ಕೆ ನೀವೇ ತಾನೇ ಆ ಪತ್ರ ಕಳ್ಸೋದು? ನಮ್ಮನ್ಯಾಕ್ ಬೈತೀರಾ ಮೇಡಮ್? ಬಿಡುಗಡೆ ಬೇಕು ಅಂತ ಬರೋ ಗಂಡ ಹೆಂಡತಿಗೆ ನಾವು ಸಹಾಯ ಮಾಡ್ತೀವಿ. ಗಂಡ ಹೆಂಡತಿ ದೂರ ಮಾಡೋದನ್ನ ಸಹಾಯ ಅಂತಾರೇನಯ್ಯ? ಒಂದು ಮಾಡೋದನ್ ಬಿಟ್ಟು ದೂರ ಮಾಡೋಕ ನೀವ್ ಓದಿರೋದು? ಅವ್ರು ಕೇಳಿದ ತಕ್ಷಣನೇ ನಾವೇನ್ ಡೈವರ್ಸ್ ಕೊಡ್ಸ್ಬಿಡಲ್ಲ ಮೇಡಮ್. ಆದಷ್ಟು ಕೌನ್ಸಿಲಿಂಗ್ ಮಾಡಿ ಒಂದ್ ಮಾಡಕ್ ನೋಡ್ತೀವಿ. ಅವಾಗ್ಲೂ ಕೇಳಲಿಲ್ಲ ಅಂದ್ರೆ ಆಗ ಡೈವರ್ಸ್ ನೋಟಿಸ್ ಕಳಿಸ್ತೀವಿ. ಕೇಳಲಿಲ್ಲ ಅಂತ ಸುಮ್ನೆ ಬಿಡ್ತಾರಾ? ಒಂದಾಗೋವರೆಗೂ ಕೌನ್ಸಿಲಿಂಗ್ ಕೊಡ್ತಾನೆ ಇರ್ಬೇಕು. ದುಡ್ಡೇ ಮುಖ್ಯ ಅನ್ಕೊಳ್ಳೋ ನಿಮ್ಮಂಥವ್ರಿಗದ್ ಗೊತ್ತಾಗಲ್ಲ ಬಿಡಿ. ಮೇಡಮ್, ನಿಮ್ಗೇನಾಗ್ಬೇಕು ಅದನ್ನ ಮೊದಲು ಹೇಳಿ. ಡಿವೋರ್ಸ್ ಬೇಕು. ಯಾರಿಗ್ ಮೇಡಮ್? ನನಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.